ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ನನ್ನೆಲ್ಲ ಆತ್ಮೀಯ ಪೋಷಕ ಬಾಂಧವರೇ, ನಿಮಗಿಂದು ತಂದಿರುವ ಚರ್ಚಾ ವಿಷಯ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ನಾವು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮಾಡಿಕೊಳ್ಳದೆ ಹೋದರೆ ಪಶ್ಚಿಮ ಘಟ್ಟಗಳಲ್ಲಿರುವಂಥ ಅನೇಕ ಪ್ರಾಣಿ, ಪಕ್ಷಿ, ವೃಕ್ಷ, ಔಷಧಿ, ಗಿಡಮೂಲಿಕೆ ಸಸ್ಯಗಳು ನಾಶವಾಗುತ್ತವೆ. ಅಲ್ಲದೆ ಅನೇಕ ಐತಿಹಾಸಿಕ ಸ್ಥಳಗಳು ಕೂಡ ಕಣ್ಮರೆಯಾಗುತ್ತವೆ. ಉದಾಹರಣೆಗೆ ಸಹಸ್ರಲಿಂಗ ಅಂತ ನೀವು ಬರ್ತೀರ ಪ್ರವಾಸಕ್ಕೆ. 1947ನೇ ಇಸ್ವಿಯಿಂದ ಇಲ್ಲಿವರೆಗೆ ನೋಡ್ಕೊಂಡು ಬಂದಂಥ ಆ ಸಹಸ್ರಲಿಂಗ ಒಂದು ಲಿಂಗಗಳು ಕೂಡ ನಿಮಗೆ ಕಾಣಸಿಗದು. ಸಿದ್ದಾಪುರ ತಾಲೂಕಿನ ಅನೇಕ ಗ್ರಾಮಗಳು ಕಣ್ಮರೆಯಾಗಿ ಹೋಗುತ್ತವೆ. 1 ಎಕರೆ 2 ಎಕರೆ ತೋಟ ಇರುವಂಥ ರೈತ ಬಾಂಧವರು ಭೂಮಿ ಕಳ್ಕೊಂಡು ಬೀದಿಗೆ ಬರ್ತಾರೆ. ಇಂಥವರಿಗೆ ನೀವು ಕೊಡುವ ಪರಿಹಾರ ಎಂಥದ್ದು? ಸಾಕು ಅವ್ರ ಜೀವನ ಪೂರ್ಣ. ಹಾಗಾಗಿ ಅದರ ಸಂಪೂರ್ಣ ಸಂಕ್ಷಿಪ್ತ ಮಾಹಿತಿ ನಾನು ನಿಮಗೀಗ ನೀಡಲಿದ್ದೇನೆ. ಇದರಲ್ಲಿ 2 ವರದಿಗಳಿವೆ. ಒಂದು ಮಾಧವ ಗಾಡ್ಗೀಳ್ ವರದಿ, ಇನ್ನೊಂದು ಕಸ್ತೂರಿ ರಂಗನ್ ವರದಿ. ಇವೆರಡು ವರದಿಗಳ ಸಾರಾಂಶಗಳನ್ನು ತಿಳಿದುಕೊಂಡು ನೀವೇ ನಿರ್ಣಯ ಕೈಗೊಳ್ಳಬಹುದು. ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹರಡಿರುವ ಪರ್ವತಗಳ ಶ್ರೇಣಿಗಳು. ಈ ಪರ್ವತಗಳು 6 ರಾಜ್ಯಗಳಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಸ್ತಾರಗೊಂಡಿದೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ. ಇದು ಅಲ್ಲದೆ ದಾದ್ರಾ, ನಗರ ಹಾವೇಲಿ ಮತ್ತು ಪುದುಚೇರಿ ಈ ರಾಜ್ಯಗಳಲ್ಲಿ ಕೂಡ ನೋಡಲಿಕ್ಕೆ ಸಿಗ್ತದೆ. ಇವುಗಳು ಹಿಮಾಲಯಕ್ಕಿಂತ ಪ್ರಾಚೀನವಾದದ್ದು. ಪಶ್ಚಿಮ ಘಟ್ಟಗಳು 6 ರಾಜ್ಯಗಳನ್ನು ಒಳಗೊಂಡು 1600 ಕಿಲೋಮೀಟರ್ ವಿಸ್ತರಣೆಯೊಂದಿಗೆ 14,000 ಚದರ ಕಿಲೋಮೀಟರ್ ಆವರಿಸಿಕೊಂಡಿದೆ. ಈ ಪರ್ವತ ಶ್ರೇಣಿಯು ಗುಜರಾತ್ನಿಂದ ಕೇರಳದವರೆಗೆ ನಿರಂತರವಾಗಿದೆ. ಆದರೆ ಕೇರಳದ ಪಾಲ್ಘಾಟ್ ಪಾಸ್ನಲ್ಲಿ ಸುಮಾರು 39 ಕಿಲೋಮೀಟರ್ ಪರ್ವತ ಶ್ರೇಣಿಯ ವಿಸ್ತರಣೆ ಸ್ಥಗಿತಗೊಂಡಿದೆ. ಪಶ್ಚಿಮ ಘಟ್ಟದ ಉತ್ತರ ತುದಿ ತಾಪಿ ನದಿಯ ಕೆಳಭಾಗ, ದಕ್ಷಿಣ ತುದಿ ಕನ್ಯಾಕುಮಾರಿಯ ವರೆಗಿನ ಭೂಭಾಗವಾಗಿದೆ. ಜುಲೈ 1, 2012ರಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಈ ಪಶ್ಚಿಮ ಘಟ್ಟಗಳ ಸೇರ್ಪಡೆಯಾಗಿರುವುದು ಔಚಿತ್ಯವಾಗಿದೆ. ಜಗತ್ತಿನ 8 ಹಾಟೆಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಒಂದು. ಪಶ್ಚಿಮ ಘಟ್ಟದ ಅತಿ ಎತ್ತರವಾದ ಶಿಖರ ಅಣ್ಣಾಮಲೈ ಶ್ರೇಣಿಯಲ್ಲಿ ಬರುವ ಆನೆಮುಡಿ. ಇದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರವಾಗಿದ್ದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ನೀಲಗಿರಿ ಬೆಟ್ಟಗಳ ಶ್ರೇಣಿಯಲ್ಲಿ ಸಂಧಿಸುತ್ತವೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಮುಖ ಘಾಟಿಗಳು ಅಥವಾ ಘಟ್ಟಗಳು ಯಾವುವು ಅಂತ ಹೇಳಿದರೆ, ಒಂದು ಥಾಲ್ ಘಾಟ್, ಇದು ಮುಂಬೈ ಮತ್ತು ನಾಸಿಕ್ ಮಧ್ಯೆ ಕಂಡುಬರುತ್ತದೆ. 2ನೇದು ಬೋರ್ಘಾಟ್, ಮುಂಬೈ ಮತ್ತು ಪುಣೆ ಮಧ್ಯೆ ಕಂಡುಬರುತ್ತದೆ. 3ನೇದು ಪಾಲ್ಘಾಟ್, ತಿರುವನಂತಪುರಂ ಮತ್ತು ಚೆನ್ನೈನಲ್ಲಿ ಕಂಡುಬರುತ್ತದೆ. 4 ಆಗುಂಬೆ ಘಾಟಿ, ಉಡುಪಿ ಮತ್ತು ಶಿವಮೊಗ್ಗ ಕಂಡುಬರುತ್ತದೆ. ಚಾರ್ಮಾಡಿ ಘಾಟಿ, ಬೆಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ. ಶಿರಾಡಿ ಘಾಟಿ, ಇದು ಹಾಸನ ಮತ್ತು ಮಂಗಳೂರು ಮಧ್ಯೆ ಸಕಲೇಶ್ಪುರದಲ್ಲಿ ಕಂಡುಬರುತ್ತದೆ. ಹುಲಿಕಲ್ ಘಾಟಿ, ಶಿವಮೊಗ್ಗ ಮತ್ತು ಕುಂದಾಪುರ ಮಧ್ಯೆ ಕಂಡುಬರುವಂಥ ಘಾಟಿಯೇ ಹುಲಿಕಲ್ ಘಾಟಿ ಎಂದು ಹೆಸರನ್ನು ಪಡೆದುಕೊಂಡಿರುವಂಥದ್ದು. ಮಾಧವ ಗಾಡ್ಗೀಳ್ ಸಮಿತಿ ನೋಡೋದಾದರೆ, ಪಶ್ಚಿಮ ಘಟ್ಟಗಳು ಸಂರಕ್ಷಣೆಗಾಗಿ ಮಾಧವ ಗಾಡ್ಗೀಳ್ ಸಮಿತಿಯನ್ನು 2010ರಲ್ಲಿ ಕಾರ್ಯಕಾರಿ ಆದೇಶದ ಮೂಲಕ ಭಾರತ ಸರ್ಕಾರದ ಪರಿಸರ ಸಚಿವಾಲಯವು ನೇಮಿಸಿತು. ಉದ್ದೇಶ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದ ಎಲ್ಲ ಪಾಲುದಾರರೊಂದಿಗೆ ಸಮಾಲೋಚಿಸಿ ಪಶ್ಚಿಮ ಘಟ್ಟಗಳ ಪುನರುಜ್ಜೀವನಗೊಳಿಸುವ ಮತ್ತು ಸಂರಕ್ಷಿಸುವ ಕಾರ್ಯವನ್ನು ವಹಿಸಲಾಗಿತ್ತು. ಈ ಸಮಿತಿಗೆ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಟರ್ನಲ್ ಪೆನಾಲ್ WGER ಅಂತ ಕರೀತಾರೆ ಎಂದು ನಾಮಕರಣ ಮಾಡಲಾಯಿತು. ಈ ಸಮಿತಿಗೆ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಅಥಾರಿಟಿ ಸಂಬಂಧಿಸಿದಂತೆ ಇದರ ಸ್ಥಾಪನೆ ಮತ್ತು ಕಾರ್ಯವಿಧಾನಗಳನ್ನು ನಿಗದಿಪಡಿಸಲು ಜವಾಬ್ದಾರಿಯನ್ನು ನೀಡಲಾಗಿತ್ತು. ಈ ಪ್ರಾಧಿಕಾರವು ಪಶ್ಚಿಮ ಘಟ್ಟಗಳ ಪರಿಸರ ನಿರ್ವಹಣೆಗೆ ಸಂಬಂಧಿಸಿದಂತೆ ವೃತ್ತಿಪರ ಸಂಸ್ಥೆಯಾಗಿದೆ.
ಪ್ರಮುಖ ಶಿಫಾರಸುಗಳು ಯಾವ ಬರ್ತವೆ ಅಂದರೆ ಪರಿಸರ ಸೂಕ್ಷ್ಮ ವಲಯ ಎಕೋ ಸೆನ್ಸಿಟಿವ್ ಝೋನ್ಸ್ ESZ 3 ವಿಧಗಳನ್ನಾಗಿ ಮಾಡಲಾಗಿದೆ. ಈ ಸಮಿತಿಯು ಪಶ್ಚಿಮ ಘಟ್ಟಗಳನ್ನು 3 ಪರಿಸರ ಸೂಕ್ಷ್ಮ ವಲಯಗಳನ್ನಾಗಿ ಆ ಪ್ರದೇಶದ ಸೂಕ್ಷ್ಮತೆ ಆಧಾರದ ಮೇಲೆ ವಿಂಗಡಿಸಲಾಯಿತು. ಈಗ ಸೂಕ್ಷ್ಮ ಪರಿಸರ ವಲಯ 2 ನೋಡೋದಾದರೆ ಮಧ್ಯಮ ಸೂಕ್ಷ್ಮ ಪ್ರದೇಶದಲ್ಲಿ ಇಲ್ಲಿ ಪರಿಸರಕ್ಕೆ ತೊಂದರೆಯಾಗದಂತೆ ಸುಸ್ಥಿರ ಚಟುವಟಿಕೆಗಳನ್ನು ಮಾತ್ರ ಅನುಮತಿಸಬಹುದು. 1ನೇ ವಲಯಕ್ಕೆ ಬಂದರೆ ಅತಿ ಸೂಕ್ಷ್ಮ ಪ್ರದೇಶ, ಇಲ್ಲಿ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನು ನಿರ್ಬಂಧಿಸಬೇಕು. 3ನೇ ವಲಯ ನೋಡೋದಾದರೆ ಕಡಿಮೆ ಸೂಕ್ಷ್ಮ ಪ್ರದೇಶ, ಇಲ್ಲಿ ಕೆಲವು ನಿರ್ಬಂಧಗಳೊಂದಿಗೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುಮತಿಯನ್ನು ನೀಡಬಹುದಾಗಿದೆ ಎಂದು ಹೇಳುತ್ತಾರೆ. ಪಶ್ಚಿಮ ಘಟ್ಟಗಳು 64% ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ESZ ಎಂದು ಘೋಷಿಸಲು ಶಿಫಾರಸು ಮಾಡಲಾಗಿದೆ. ಮಾಧವ ಗಾಡ್ಗಿಲ್ ಸಮಿತಿಯ ಪ್ರಮುಖ ಶಿಫಾರಸುಗಳು. ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಅಥಾರಿಟಿ. ಈ ಸಮಿತಿಯು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಮಾಧವ ಗಾಡ್ಗಿಲ್ ಶಿಫಾರಸಿನಲ್ಲಿ ಬರುವಂತಹ WGEA ಎಂಬ ಶಾಸನಬದ್ಧ ಪ್ರಾಧಿಕಾರವನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು. ಆಡಳಿತ ಸುಧಾರಣೆ. ಈ ಸಮಿತಿಯು ವರದಿಯು ಪರಿಸರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ಥಳೀಯ ಸಮುದಾಯಗಳನ್ನು ಒಳಗೊಂಡು ಸಂರಕ್ಷಣಾ ಪ್ರಯತ್ನಗಳನ್ನು ವಿಕೇಂದ್ರೀಕರಣಗೊಳಿಸುವಂತೆ ಶಿಫಾರಸು ಮಾಡಿತ್ತು. ಹಾಗಾದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿದ್ದು ನೋಡೋಣ. ಮೊದಲನೇದಾಗಿ ಇಲ್ಲಿ ಬರುವ ಸವಾಲುಗಳು ಮತ್ತು ವಿವಾದಗಳು ಯಾವುವು ಅಂತ ಹೇಳಿ. ಮೊದಲನೇದಾಗಿ ಜಲಸಂಪನ್ಮೂಲಗಳ ಅಧಿಕ ಇರುವ ಇಂತಹ ಪ್ರದೇಶಗಳಲ್ಲಿ ಬೃಹತ್ ಅಣೆಕಟ್ಟುಗಳನ್ನು ಕಟ್ಟುವುದನ್ನು ನಿರ್ಬಂಧಿಸುವುದರಿಂದ ಇಂಧನ ವಲಯಕ್ಕೆ ಹೆಚ್ಚಿನ ನಷ್ಟವಾಗುತ್ತದೆ. ಇದರ ಅನುಷ್ಠಾನ ಪ್ರಾಯೋಗಿಕವಲ್ಲದಾಗಿದೆ. ಪ್ರಸ್ತುತ ಇರುವ ಇಲಾಖೆಗಳು ಈ ಸಮಿತಿಯ ಶಿಫಾರಸು ಅನುಷ್ಠಾನಗೊಳಿಸಲು ಶಕ್ತವಾಗಿದ್ದರೂ WGEA ಸ್ಥಾಪನೆಗೆ ಶಿಫಾರಸು ನೀಡಿರುವುದು ಟೀಕೆಗೆ ಒಳಗಾಗಿರುತ್ತದೆ. ಕೇರಳದ ರೈತರು ತಮ್ಮ ಜೀವನೋಪಾಯವನ್ನು ಕಳೆದುಕೊಳ್ಳುವ ಸಂಭವದಿಂದ ವಿರೋಧ ವ್ಯಕ್ತಪಡಿಸಿದ್ದರು. ಈ ಎಲ್ಲ ವಿವಾದಗಳಿಂದ ಕೇಂದ್ರ ಸರ್ಕಾರವು ಗಾಡ್ಗಿಲ್ ಸಮಿತಿ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸದೆ ಕಸ್ತೂರಿ ರಂಗನ್ ಅಧ್ಯಕ್ಷತೆಯಲ್ಲಿ 2012ರಲ್ಲಿ ನೂತನ ಸಮಿತಿಯನ್ನು ರಚಿಸಿತು. ಇದನ್ನು ವಿಷಯ ವಿಸ್ತಾರವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇದರ ಇನ್ನು ವಿಸ್ತೃತ ಮಾಹಿತಿಯನ್ನು ತರಲು ನಿರ್ಧಾರ ಮಾಡಿರುತ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.